ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ. ಜವಾಹರಲಾಲ್ ನೆಹರು, ಬಿ. ಕುವೆಂಪು, ಸಿ. ಬಸವಣ್ಣ, ಡಿ. ದ. ರಾ ಬೇಂದ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಬಸವಣ್ಣವರನ್ನ ಕರೆಯುತ್ತಾರೆ. ಇನ್ನು ಎರಡನೆಯ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಯಾರನ್ನ ಕರೆಯುತ್ತಾರೆ? ಎ. ರಾಯಣ್ಣ, ಬಿ. ಟಿಪ್ಪು ಸುಲ್ತಾನ್, ಸಿ. ಅಕ್ಬರ್, ಡಿ. ನಾಡಪ್ರಭು ಕೆಂಪೇಗೌಡರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಟಿಪ್ಪು ಸುಲ್ತಾನ್. ಇನ್ನು ಮೂರನೆಯ ಪ್ರಶ್ನೆ, ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ? ಎ. ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿ. ಟಿಪ್ಪು ಸುಲ್ತಾನ್, ಸಿ. ಅಕ್ಬರ್, ಡಿ. ಹಳ್ಳೆಕೆರೆ ಗುದ್ಲಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಹಳ್ಳಿಕೆರೆ ಗುದ್ಲಪ್ಪ. ಇನ್ನು ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಶೇಕ್ಸ್ಪಿಯರ್ ಎಂದು ಯಾರನ್ನ ಕರೆಯುತ್ತಾರೆ? ಎ. ಕಂದಗಲ್ ಹನುಮಂತರಾಯರು, ಬಿ. ಕುವೆಂಪು, ಸಿ. ತೇಜಸ್ವಿ, ಡಿ. ಬಸವಣ್ಣನವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಕಂದಗಲ್ ಹನುಮಂತರಾಯರು. ಇನ್ನು ಐದನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂತಹ ಏಕೈಕ ದೇಶ ಯಾವುದು? ಎ. ಇಂಡೋನೇಷಿಯಾ, ಬಿ. ಪಾಕಿಸ್ತಾನ, ಸಿ. ಬಾಂಗ್ಲಾದೇಶ, ಡಿ. ದುಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇಂಡೋನೇಷಿಯಾ. ಇನ್ನು ಆರನೆಯ ಪ್ರಶ್ನೆ, ಎಂದಿಗೂ ಗೂಡನ್ನ ಕಟ್ಟದ ಏಕೈಕ ಪಕ್ಷಿ ಯಾವುದು? ಎ. ಕಾಗೆ, ಬಿ. ಕೋಗಿಲೆ, ಸಿ. ನವಿಲು, ಡಿ. ರಣಹದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕೋಗಿಲೆಗಳು. ಇನ್ನು ಏಳನೆಯ ಪ್ರಶ್ನೆ, ಯಾವ ವಿಟಮಿನ್ ಕಾರಣದಿಂದ ಕಾಲುಗಳು ಉದ್ದಕ್ಕೆ ಕಾರಣವಾಗುತ್ತದೆ? ಎ. ವಿಟಮಿನ್ ಎ ಕೊರತೆ, ಬಿ. ವಿಟಮಿನ್ ಡಿ ಕೊರತೆ, ಸಿ. ವಿಟಮಿನ್ ಬಿ ಕೊರತೆ, ಡಿ. ವಿಟಮಿನ್ ಕೆ ನ ಕೊರತೆಯ ಕಾರಣದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ವಿಟಮಿನ್ ಬಿ ಕೊರತೆ. ಇನ್ನು ಎಂಟನೆಯ ಪ್ರಶ್ನೆ, ಮುಖ್ಯಮಂತ್ರಿಗೆ ಅತಿ ಹೆಚ್ಚು ಸಂಭಾವನೆ ನೀಡುವಂತಹ ಏಕೈಕ ರಾಜ್ಯ ಯಾವುದು? ಎ. ಅಸ್ಸಾಂ, ಬಿ. ತೆಲಂಗಾಣ, ಸಿ. ಕರ್ನಾಟಕ, ಡಿ. ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ತೆಲಂಗಾಣ. ಇನ್ನು ಒಂಬತ್ತನೆಯ ಪ್ರಶ್ನೆ, ಹಾಲಿನೊಂದಿಗೆ ಏನನ್ನ ಬೆರೆಸಿ ನಾವು ಕುಡಿಯಬಾರದು? ಎ. ಅರಿಶಿಣ ಪುಡಿ, ಬಿ. ಖರ್ಜೂರದ ಪುಡಿ, ಸಿ. ಸಕ್ಕರೆ, ಡಿ. ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸಕ್ಕರೆ. ಇನ್ನು ಹತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ತನ್ನ ಸಾವು ಮುಂಚೆಯೇ ತಿಳಿದು ಬರುತ್ತದೆ? ಎ. ಮನುಷ್ಯನು, ಬಿ. ಕೋತಿ, ಸಿ. ಬೆಕ್ಕು, ಡಿ. ಕುದುರೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಕೋತಿಗೆ ತನ್ನ ಸಾವು ಮುಂಚೆ ತಿಳಿದು ಬರುತ್ತದೆ. ಇನ್ನು 11ನೆಯ ಪ್ರಶ್ನೆ, ಚೀನಾ ದೇಶದ ಕರೆನ್ಸಿ ಯಾವುದು? ಎ. ಯುವಾನ್, ಬಿ. ರುಪಿ, ಸಿ. ಡಾಲರ್, ಡಿ. ತೈವಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಯುವಾನ್. ಇನ್ನು 12ನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ನಿಧನವನ್ನ ಹೊಂದಿದರು? ಎ. 2021, ಬಿ. 2020, ಸಿ. 2022, ಡಿ. 2018. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 2021. ಇನ್ನು 13ನೆಯ ಪ್ರಶ್ನೆ,
ತಲೆಯ ಭಾಗದಲ್ಲಿ ಹೊಟ್ಟೆಯನ್ನು ಹೊಂದಿರುವಂತಹ ಏಕೈಕ ಜೀವಿ ಯಾವುದು? ಎ ಮೀನು, ಬಿ ಹಾವು, ಸಿ ಚೇಳು, ಡಿ ಸಿಗಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಗಡಿ. ಇನ್ನು 14ನೆಯ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಜೀವಿ ಎಂದು ಯಾವುದನ್ನ ಕರೆಯಲಾಗುತ್ತದೆ? ಎ ನೀಲಿತಿಮಿಂಗಳ, ಬಿ ಹಾವು, ಸಿ ಆನೆ, ಡಿ ಶಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮಿಂಗಳವನ್ನ ವಿಶ್ವದ ದೊಡ್ಡ ಜೀವಿ ಎಂದು ಕರೆಯಲಾಗುತ್ತದೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಯಾವ ಪ್ರಾಣಿ ಹಿಂದಕ್ಕೆ ಜಿಗಿಯಬಲ್ಲದು? ಎ ಮೊಲ, ಬಿ ಕಾಂಗರೋ, ಸಿ ಆನೆ, ಡಿ ಕೋತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಗರೋ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.